ಹಾಯ್ ಎವ್ರಿವನ್, ವೆಲ್ಕಮ್ ಟು ಅನೋಸ್ ವರ್ಡ್. ಕತೆಗಳ ಪ್ರಪಂಚಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಾನು ತೆನಾಲಿ ರಾಮನ ಕಥೆಯನ್ನು ತೊಗೊಂಡು ಬಂದಿದ್ದೀನಿ. ಯಾರಿಗೆಲ್ಲ ಇಷ್ಟ ಹೇಳಿ ತೆನಾಲಿ ರಾಮನ ಕತೆ? ಎಲ್ರಿಗೂ ಇಷ್ಟ ಆಗುತ್ತೆ. ಬನ್ನಿ ಕತೆನ ಶುರು ಮಾಡೋಣ. ಅದಕ್ಕೂ ಮುಂಚೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ, ಆಲ್ ಬಟನ್ ಮರೀದೆ ಸೆಲೆಕ್ಟ್ ಮಾಡಿ. ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರೂ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಬನ್ನಿ ತಡ ಯಾಕೆ, ಕಥೆನ ಶುರು ಮಾಡೋಣ. ಬಾದಶಾಹ ಅಕ್ಬರನ ದರ್ಬಾರ್ನಲ್ಲಿ ಬೀರ್ಬಲನಿದ್ದ. ಅವನಂತೆಯೇ ವಿಜಯನಗರದ ರಾಜ ಶ್ರೀಕೃಷ್ಣ ದೇವರಾಯನ ದರ್ಬಾರದಲ್ಲಿ ತೆನಾಲಿ ರಾಮಕೃಷ್ಣನಿದ್ದ. ಅಕ್ಬರನ ಮೋಜಿನ ಪ್ರಶ್ನೆಗಳಿಗೆ ಬೀರ್ಬಲನು ಚಾಣಾಕ್ಷತನದ ಉತ್ತರ ನೀಡಿ ಮನರಂಜಿಸುತ್ತಿದ್ದ. ಬಾದಶಾಹನಿಂದ ಬಹುಮಾನ ಪಡೆಯುತ್ತಿದ್ದ. ತೆನಾಲಿ ರಾಮನು ತನ್ನ ತೀಕ್ಷ್ಣ ಬುದ್ಧಿಯಿಂದ ಅನೇಕ ಪಂಡಿತರನ್ನು, ಪೈಲ್ವಾನರನ್ನು, ಜಾದುಗಾರರನ್ನು ಸೋಲಿಸಿದ ಕಥೆಗಳು ಕೂಡ ಹಾಗೆಯೇ ಮನೋರಂಜಿಸುತ್ತೆ. ಒಮ್ಮೆ ಶ್ರೀಕೃಷ್ಣ ದೇವರಾಯನ ಆಸ್ಥಾನಕ್ಕೆ ಒಬ್ಬ ಬಾಂಗ್ಲಾದೇಶದ ಶ್ರೇಷ್ಠ ಜಾದುಗಾರ ಬಂದಿದ್ದ. ಅವನು ತನ್ನ ಕೈಚಳಕದಿಂದ ಒಂದು ವ್ಯಕ್ತಿಯ ರುಂಡ ಮುಂಡಗಳನ್ನು ಕತ್ತರಿಸಿ ತೋರಿಸಿದ, ಮತ್ತೆ ಜೋಡಿಸಿ ಕೂಡ ತೋರಿಸಿದ. ಒಂದು ಡಬ್ಬಿಯಲ್ಲಿ ಪಾರಿವಾಳ ಹಾಕಿದ. ಅದೇ ಡಬ್ಬಿಯಿಂದ ಗಿಳಿ, ಕೋಗಿಲೆ, ಕಾಗೆಗಳನ್ನು ತೆಗೆದು ತೋರಿಸಿದ. ಒಂದು ಖಾಲಿ ಬರಿದಾದ ತಂಬಿಗೆಯಿಂದ ಸತತ ನೀರನ್ನು ಸುರಿಸ್ತಾನೆ. ಅದರಿಂದಲೇ ನೂರಾರು ಬೆಳ್ಳಿ ರೂಪಾಯಿಗಳು, ನಾಣ್ಯಗಳು ಸುರಿಯುವುದನ್ನು ಕೂಡ ತೋರಿಸ್ತಾನೆ. ರಾಜ, ಮಂತ್ರಿ, ಸಭಾಸದರು ನೋಡಿ ಬೆರಗಾಗ್ತಾರೆ. ಕೃಷ್ಣದೇವರಾಯರು ಮೆಚ್ಚಿ ಬೆಲೆಯುಳ್ಳ ಬಹುಮಾನನೂ ಕೂಡ ನೀಡ್ತಾರೆ. ಜಾದುಗಾರನಿಗೆ ಅಹಂಕಾರ ಇತ್ತು. ತನ್ನಂಥ ಜಾದು ಪ್ರಯೋಗ ಮಾಡುವವರು ಯಾರಾದರೂ ಇದ್ದರೆ ಮುಂದೆ ಬರಬೇಕು, ನನಗೆ ಮಾಡಲಾರದ ಜಾದು ಪ್ರಯೋಗ ಮಾಡಿ ತೋರಿಸಬೇಕು, ಅಂಥವರಿಗೆ ನಾನು ಸೋಲು ಒಪ್ಪಿಕೊಂಡು ನನ್ನ ಈ ಬಹುಮಾನವನ್ನು ಕೊಡ್ತೀನಿ ಅಂತ ಹೇಳ್ತಾನೆ. ಯಾರೂ ಮುಂದೆ ಬರಲಿಲ್ಲ. ತೆನಾಲಿ ರಾಮಕೃಷ್ಣ ಅದೇ ಸಮಯದಲ್ಲಿ ಎದ್ದು ಮುಂದೆ ಬರ್ತಾನೆ. ಒಂದು ತಾಸಿನ ಸಮಯದ ನಂತರ ಜಾದು ಮಾಡಿ ತೋರಿಸುತ್ತೇನೆ ಅಂತ ಸವಾಲನ್ನು ಹಾಕ್ತಾನೆ. ಅವನು ಮನೆಗೆ ಹೋಗಿ ಒಂದು ಡಬ್ಬಿ ಮಸಾಲೆ ಖಾರನ ತಗೊಂಡು ಬರ್ತಾನೆ. ಇನ್ನೊಂದು ಡಬ್ಬಿಯಲ್ಲಿ ಸೂಸು ಮಣ್ಣನ್ನು ತೊಗೊಂಬರ್ತಾನೆ. ಮತ್ತೊಂದು ಗಾಜಿನ ಬಾಟಲಿಯಲ್ಲಿ ಔಷಧ ತುಂಬಿ ತರ್ತಾನೆ. ಅವನು ಜಾದುಗಾರರನ್ನು ಕುರಿತು, ಜಾದುಗಾರರೇ, ನಾನು 2 ಕಣ್ಣುಗಳನ್ನು ಮುಚ್ಚಿಕೊಂಡು ಮಾಡಿದ್ದನ್ನು ನೀವು 2 ಕಣ್ಣುಗಳನ್ನು ತೆರೆದು ಮಾಡಿ ತೋರಿಸಬೇಕು, ಆಗಬಹುದೇ ಅಂತ ಸವಾಲನ್ನು ಹಾಕ್ತಾನೆ. ಜಾದುಗಾರನು ಸುಲಭವಾಗಿ ಒಪ್ಪಿಕೊಳ್ತಾನೆ. ಏನಂತ ಗೊತ್ತಿರಲ್ಲ ಅವನಿಗೆ, ಒಪ್ಕೊಳ್ತಾನೆ. ತೆನಾಲಿ ರಾಮಕೃಷ್ಣ ಎಲ್ಲರಿಗೂ ಕಾಣುವಂತೆ ನಿಂತ್ಕೊಳ್ತಾನೆ. ತನ್ನ 2 ಕಣ್ಣುಗಳನ್ನು ಮುಚ್ಚಿಕೊಂಡು ಮೊದಲು ಮಣ್ಣನ್ನು ಹಾಕ್ಕೊಳ್ತಾನೆ. ನಂತರ ಖಾರದ ಪುಡಿಯನ್ನು ಸುರ್ಕೊತಾನೆ. ಜೋರಾಗಿ ಕಣ್ಣುಗಳನ್ನ ತಿಕ್ಕಿಕೊಳ್ತಾನೆ. ನಂತರ ಬಾಟಲಿಯಲ್ಲಿ ಏನು ಔಷಧಿ ಇರುತ್ತೆ, ಅದು ಭಯಂಕರ ವಿಷ ಅಂತ ಹೇಳಿರ್ತಾನೆ. ಆ ಒಂದು ಹನಿ ಏನಾದರೂ ಕಣ್ಣೊಳಗಡೆ ಹೋದರೆ ಕಣ್ಣು ಕುರುಡಾಗತ್ತೆ ಅಂತ ಹೇಳ್ತಾನೆ. ಆ ಔಷಧನೂ ಕೂಡ ಕಣ್ಣು ಮುಚ್ಚಿ ಕಣ್ಣು ಮೇಲೆ ಸುರ್ಕೊಂಡು ಅದನ್ನು ಕೂಡ ತಿಕ್ಕಿಕೊಳ್ತಾನೆ ಚೆನ್ನಾಗಿ. ನಂತರ ತಾನು ಮಾಡಿದಂತೆ ಮಾಡಿ ತೋರಿಸಲು ಆಹ್ವಾನ ನೀಡ್ತಾನೆ ಜಾದುಗಾರನಿಗೆ. ಜಾದುಗಾರನಿಗೆ ಇದನ್ನು ನೋಡಿ ದಿಕ್ಕೇ ತೋಚ್ದಂಗೆ ಆಗೋಗುತ್ತೆ. ಕಣ್ಣುಗಳನ್ನು ತೆರೆದು ಮಣ್ಣು, ಖಾರ, ಭಯಂಕರ ವಿಷನ ಸುರ್ಕೊಂಡ್ರೆ ಕಣ್ಣು ಹಾಳಾಗಿ ಹೋಗುತ್ತೆ ಅಂತ ಭಯಪಡ್ತಾನೆ. ತನ್ನ ಸೋಲನ್ನು ಅವನು ಒಪ್ಪಿಕೊಂಡು ರಾಜರು ಕೊಟ್ಟಂತಹ ಬಹುಮಾನವನ್ನು ತೆನಾಲಿ ರಾಮನಿಗೆ ಕೊಟ್ಟು ಮುಂದಿನ ರಾಜ್ಯಕ್ಕೆ ತನ್ನ ಪ್ರಯಾಣನ ಬೆಳೆಸ್ತಾನೆ. ನೋಡಿದ್ರಲ್ಲ ತೆನಾಲಿ ರಾಮನ ತೀಕ್ಷ್ಣ ಬುದ್ಧಿ ಹೇಗಿತ್ತು ಅಂತ. ಇದಾಗಿತ್ತು ಇವತ್ತಿನ ಕತೆ. ಮತ್ತೊಂದು ಸುಂದರವಾದ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಈ ಕತೆ ಹೇಗಿತ್ತು ಅಂತ ಮರೀದೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.